ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಏನಂತಂದ್ರೆ, ನಿಮ್ಮ ವ್ಯಕ್ತಿ ಮನಸ್ಸಿಂದ ಮತ್ತು ಮೈಂಡಿಂದ ಏನೇನು ಯೋಚನೆ ಮಾಡ್ತಿದ್ದಾರೆ, ಅಂದರೆ ಅವ್ರ ಬುದ್ಧಿ ಏನು ಹೇಳ್ತಾ ಐತಿ, ಅವ್ರ ಮನಸ್ಸು ಏನು ಹೇಳ್ತಾ ಐತಿ ಈ ರಿಲೇಷನ್ಶಿಪ್ ಬಗ್ಗೆ. ಸೊ ಯಾರ ಬಗ್ಗೆ ನೀವು ಪದೇ ಪದೇ ಯೋಚನೆ ಮಾಡ್ತಿದ್ದೀರಿ, ನಿಮ್ಮ ಮನಸ್ಸೊಳಗೂ ಆ ವ್ಯಕ್ತಿದ ಯೋಚನೆಗಳು ಬಂದಿರಬೇಕು. ಅಂಥ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಅವ್ರ ಬುದ್ಧಿ ಏನು ಹೇಳ್ತಾ ಐತಿ, ಅವ್ರ ಮನಸ್ಸು ಏನು ಹೇಳ್ತಾ ಐತಿ, ಎರಡನ್ನು ನೋಡ್ಕೋಬೋದು ನೀವು. ಓಕೆ, ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಕಿತಾ ಟ್ಯಾರೋ, ಕನ್ನಡ ಟ್ಯಾರೋ ರೀಡಿಂಗ್ ಕನ್ನಡ, ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ, ಟ್ಯಾರೋ ನಿಕಿತಾ, ಅವೇಕನ್ ಟ್ಯಾರೋ ವಿತ್ ನಿಕಿತಾ, ಥರ್ಡ್ ಪಾರ್ಟಿ ನೋ ಕಾಂಟ್ಯಾಕ್ಟ್, ಕರೆಂಟ್ ಫೀಲಿಂಗ್ಸ್ ಇಂಥವೇನಾದ್ರೂ ರೀಡಿಂಗ್ ಹುಡುಕ್ತಿದ್ರಿ ಅಂದ್ರೆ ಯು ಆರ್ ಇನ್ ದ ರೈಟ್ ಪ್ಲೇಸ್. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ ವ್ಯಕ್ತಿನ ಯಾರನ್ನ ಸೆಲೆಕ್ಟ್ ಮಾಡ್ಕೊಂಡಿರಿ 3 ಸಲ ಹೆಸರು ಹೇಳ್ಕೊಳ್ರಿ, ವಿಜುವಲೈಸ್ ಮಾಡ್ಕೊಳ್ರಿ. ರಿಟರ್ನ್ ವ್ಯೂವರ್ಸು, ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದು ಮನಸ್ಸು, ಇದು ಮೈಂಡ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಮೈಂಡ್ ಏನು ಯೋಚನೆ ಮಾಡ್ತೈತಿ, ಮೈಂಡ್ ಏನು ಥಿಂಕ್ ಮಾಡ್ತೈತಿ ನಿಮ್ಮ ಬಗ್ಗೆ, ಈ ರಿಲೇಷನ್ಶಿಪ್ ಬಗ್ಗೆ. ಸೊ ಮನಸ್ಸು ಏನು ಹೇಳ್ತಾ ಐತಿ ಅಂತ ನೋಡೋಣ. 2 of cups in reverse, judgment in reverse, high priestess in reverse. ಓಕೆ, ಇದು ಮನಸ್ಸು. ಮೈಂಡ್ ಏನು ಹೇಳ್ತಾ ಐತಿ, ಏಸ್ ಆಫ್ ಸೋರ್ಟ್ಸ್ ಇನ್ ರಿವರ್ಸ್, ನೈಟ್ ಆಫ್ ವಾಂಡ್ಸ್ ಇನ್ ರಿವರ್ಸ್, ಪೇಜ್ ಆಫ್ ವಾಂಡ್ಸ್ ಇನ್ ರಿವರ್ಸ್. ಅಷ್ಟು ರಿವರ್ಸ್ ಕಾರ್ಡ್ ಬಂದಾವ ಇವತ್ತು. ಸೊ ಈ ರಿಲೇಷನ್ಶಿಪ್ ಬಗ್ಗೆ ನಿಮ್ಮ ವ್ಯಕ್ತಿ ಅವ್ರ ಮನಸ್ಸು ಏನು ಹೇಳ್ತಾ ಐತಿ ಅಂದ್ರೆ, ಎಮೋಷನ್ಸ್ ಕಮ್ಮಿ ಆಗ್ಯಾವು ಈ ರಿಲೇಷನ್ಶಿಪ್ ಒಳಗೆ. ಭಾಳ ಮೆನಿಪ್ಯುಲೇಟ್ ಆಗಿ ಈ ರಿಲೇಷನ್ಶಿಪ್ ಒಳಗೆ. ಅಂದರೆ ಮೆನಿಪ್ಯುಲೇಷನ್ ಅಂದರೆ ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ಸುಮ್ಮನೆ ಏನೋ ತಪ್ಪು ಮಾಡಿದ್ರು ಮಾಡಲಿಲ್ಲ ಅಂದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾನೆ ಇರೋದು. ಆ ರೀತಿ ಯೋಚನೆ ಮಾಡ್ತಿದ್ರೆ ಮನಸ್ಸು ಹೇಳ್ತಾ ಐತಿ, ಯಾಕೆ ಇದ್ರಾಗದಿ ಇಷ್ಟೊಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಹರ್ಕತ್ ಏನೈತಿ ಅಂತ ಮನಸ್ಸು ಕೇಳ್ತಾ ಐತೆ ಅವರಿಗೆ. ಎಷ್ಟು ಸಲ ಇನ್ನೊಂದು ಚಾನ್ಸ್ ಕೊಟ್ಕೊತೀನಿ ನಿನಗೆ ನೀನೇ ಅಂತಲೂ ಹೇಳ್ತಾ ಐತೆ ಅವ್ರ ಮನಸ್ಸು. ಈ ರಿಲೇಷನ್ಶಿಪ್ ಒಳಗೆ ಪ್ರೀತಿಗಿನ ಹೆಚ್ಚಿಗೆ ಸಿಟ್ಟೈತೆ ಅನಿಸದ್ಯ. ಆ್ಯಂಗರ್ ಇಶ್ಯೂಸ್, ಈಗೋ ಇಶ್ಯೂ, ಪ್ರೀತಿಗಿನೂ ಇದು ಇಲ್ಲಿ ಜಾಸ್ತಿ ಕಾಣ್ತಾ ಐತಿ ಅಂತ ಅನ್ನಿಸ್ತಾ ಐತಿ ನಿಮ್ಮ ವ್ಯಕ್ತಿಗೆ. ಕರೆಕ್ಟಾಗಿ ಒಂದು ಅಪ್ರೋಚ್ ಇಲ್ಲ ಈ ರಿಲೇಷನ್ಶಿಪ್ ಒಳಗಂತ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಐತಿ. ಒಬ್ರಿಗೊಬ್ರು ಜಡ್ಜ್ ಮಾಡ್ಕೊತಾನೆ ಹೊಂಟಿರೋಣ. ನೀ ಹಿಂಗೆ ಯಾಕದಿ, ನಾ ಯಾಕೆ ಹಿಂಗೆ ಯಾಕದೇನೆ. ಜಡ್ಜ್ ಮಾಡೋದಂದ್ರೆ ಗೊತ್ತಲ್ಲ, ಒಬ್ರನ್ನೊಬ್ರನ್ನ ಬರೀ ಅಳಿಯೋದು. ಇದು ಸರಿ ಇಲ್ಲ, ನಾ ಮಾಡಿದ ಸರಿ, ನೀ ಮಾಡಿದ ಸರಿ ಅಲ್ಲ ಅನ್ನೋದು. ಅವ್ರು ನಿಮಗೆ ನೀವು ಮಾಡಿದ ಸರಿ ಇಲ್ಲ, ನಾ ಮಾಡಿದ ಸರಿ ಅನ್ನೋದು. ಒಬ್ರಿಗೊಬ್ರು ಜಡ್ಜ್ ಮಾಡ್ಕೊತಾನೆ ಹೋಗ್ತಾ ಇದ್ದೀರಿ ಅನ್ನಿಸ್ತಾ ಐತಿ ಈ ರಿಲೇಷನ್ಶಿಪ್ ಒಳಗೆ. ಸೀಕ್ರೆಸಿ ಬರ್ತೈತಿ, ಓಪನ್ನೆಸ್ ಇಲ್ಲ ಈ ರಿಲೇಷನ್ಶಿಪ್ ಒಳಗೆ. ಫಸ್ಟ್ ಹೆಂಗಿತ್ತಲ್ಲ ಹಂಗೆ ಓಪನ್ನೆಸ್ ಇಲ್ಲ ಈ ರಿಲೇಷನ್ಶಿಪ್ ಒಳಗೆ. ಭಾಳ ಸೀಕ್ರೆಟಾಗಿ ಏನೋ ಹಿಂದೆ ಮುಂದೆ ನಡೀತಾ ಐತಿ. ಅಥವಾ ಓಪನ್ನಾಗಿ ಎಲ್ಲನೂ ನೀವು ಹೇಳ್ಕೊಳಕತ್ತಿಲ್ಲ, ಅವ್ರು ಹೇಳಕತ್ತಿಲ್ಲ, ನೀವು ಹೇಳಕತ್ತಿಲ್ಲ ಅಂತ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಐತಿ. ಇಲ್ಲಿ ಎಮೋಷ್ನಲಿ ಇಂಬ್ಯಾಲೆನ್ಸ್ 2 ನಂಬರ್ ಬಂದದಿಲ್ಲ ಜಾಸ್ತಿ. 2 ನಂಬರ್ 20 ಸೊ ಇಲ್ಲೇ ಎಮೋಷನಲ್ ಇಂಬ್ಯಾಲೆನ್ಸಿಂಗ್ ಇಂಪಾರ್ಟೆಂಟ್ಲಿ ಯಾಕೆ ಮನಸ್ಸು ಅದನ್ನ ನೋಡ್ತೈತಿ. ಕರೆಕ್ಟ್ ಅದೇ ಬಂದೈತಿ. ಮನಸ್ಸು ಯಾವಾಗಲೂ ಎಮೋಷನ್ಸ್, ಭಾವನೆಗಳಿಗೆ ಬೆಲೆ ಕೊಡ್ತದಲ್ಲ. ಇಲ್ಲಿ ಭಾವನೆಗಳೇ ಎಲ್ಲಿ ಸತ್ತು ಹೋಗ್ತದವನ, ಭಾವನೆಗಳು ದೂರ ಆಗ್ತದವು. ಒಬ್ರಿಗೊಬ್ರು ಇನ್ನೂ ಅರ್ಥ ಮಾಡ್ಕೊಳೋದು ನಾವು ಭಾಳ ಐತಿ, ಅರ್ಥ ಮಾಡ್ಕೊಳಕತ್ತಿಲ್ಲ ಅಂತ ಅವರಿಗೆ ಅನ್ನಿಸ್ತಾ ಐತಿ. ಆ ಕಡೆ ಸೈಡಿಗೆ ಮೈಂಡ್ ಏನು ಹೇಳ್ತಾ ಐತಿ, ಮೈಂಡ್ ಅಂದರೆ ಬುದ್ಧಿ. ಮಾತಾಡಕತ್ತಿಲ್ಲ ಇಬ್ಬರು ನೀವು ಚೆನ್ನಾಗಿ ಓಪನ್ ಅಪ್ ಆಗಿ ಮಾತಾಡಕತ್ತಿಲ್ಲ. ಓಪನ್ ಅಪ್ ಆಗಿ ಅಂದರೆ ನಿಮ್ಗೇನೋ ಚಲೋ ಅನಿಸಿಲ್ಲ, ಚಲೋ ಅನ್ನಿಸ್ತು, ಏನೇ ಸರಿ ಇರಲಿ ಸರಿ ಇರದೇ ಇರಲಿ ಅದನ್ನು ಕುತ್ಕೊಂಡು ಇಬ್ಬರು ಮಾತಾಡ್ಕೋಬೇಕು, ನೀವು ಮಾಡಕತ್ತಿಲ್ಲ ಅದನ್ನ.
ಯಾವುದೋ ಒಂದು ವಿಷಯದ ಬಗ್ಗೆ ಹಿಡ್ಕೊಂಡು ಅದೇ ವಿಷಯನ ಪದೇ ಪದೇ ನೀವು ಜಡ್ಜ್ ಮಾಡ್ಕೊಳಕತ್ತೀರಿ ಇಬ್ರು. ಇಬ್ರಿಗೂ ಇಲ್ಲೇ ನಿಮ್ಮ ರಿಲೇಷನ್ಶಿಪ್ ಒಳಗೆ ಇಬ್ರಿಗೂ ಸೆಲ್ಫ್ ಡೌಟ್. ಮುಂದೆ ಹೋದ್ರೆ ಹೆಂಗಿರ್ಬೋದು, ಮುಂದೆ ಏನಾಕತ್ತೆ ಅನ್ನೋದೊಂದು ಭಯ. ಇದರಲ್ಲಿ ರಿಲೇಷನ್ಶಿಪ್ ಅಂತ ಮಾತಾಡ್ತದ ನಾನು. ಅಂದರೆ ಇಬ್ಬರದು ಬಂತಿಲ್ಲ. ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಅನ್ಕೊತದಾರ, ಅವ್ರು ನಿಮ್ಮ ಬಗ್ಗೆ ಅನ್ಕೊತದಾರಲ್ಲ, ಇಬ್ಬರೊಳಗೆ ಯಾರು ಒಬ್ರು ಹಿಂಗೆ ವಿಚಾರ ಮಾಡಕತ್ತೀರಿ. ಸೀಕ್ವೆನ್ಸ್ ನಂಬರ್ ಇಲ್ಲ 1 2 3. ಸೇಮ್ ಪ್ಯಾಟರ್ನ್ ನಿಮ್ಮ ರಿಲೇಷನ್ಶಿಪ್ ಒಳಗೆ ರಿಪೀಟ್ ಆಗ್ತದವು. ಸೇಮ್ ಪ್ಯಾಟರ್ನ್ ಅಂದ್ರೆ ಜಗಳ ಮಾಡ್ತೀರಿ, ಇನ್ನೊಂದ್ಸಲ ಅರ್ಥ ಮಾಡ್ಕೊಳೋಣ, ಹಿಂಗೆ ಮಾಡಬಾರ್ದು ಅಂತೀರಿ. ಬಟ್ ಮತ್ತು ಒಂದು ಸ್ವಲ್ಪ ದಿನ ಆಗಿದ್ಮೇಲೆ ಅದೇ ರಾಗ ಅದೇ ಹಾಡು. ಸೀರಿಯಸ್ನೆಸ್ ಇಲ್ಲ ಈ ರಿಲೇಷನ್ಶಿಪ್ ಒಳಗೆ ಇಬ್ರಿಗೂ ಇಲ್ಲ. ನಮಗೈತ್ರಿ ಮೇಡಮ್, ನಾವೇನ್ರಿ ನಮಗೆ ನಾವು ಯಾವಾಗಲೂ ಶಬಾಷ್ ಅನ್ಕೋಬಾರ್ದು. ನೀವು ಕರೆಕ್ಟ್ ಇದ್ರೆ ಎದುರಿನ ವ್ಯಕ್ತಿಗೆ ಗೊತ್ತಾಗಬೇಕಲ್ಲ ಅದು ನೀವು ಕರೆಕ್ಟ್ ಅದೀರಿ ಅಂತಂದು. ನಿಮ್ಮ ವೈಬ್ರೇಷನ್ಸ್ ಅವ್ರ ವೈಬ್ರೇಷನ್ಸ್ ಎರಡು ಮ್ಯಾಚ್ ಆಗಬೇಕು. ಯಾವುದೇ ರಿಲೇಷನ್ ನೀವು ಎಷ್ಟೇ ಒಳ್ಳೆಯರಿದ್ರೂ ಆ ವೈಬ್ರೇಷನ್ ಅವ್ರು ಮ್ಯಾಚ್ ಆಗಿಲ್ಲ ಅಂದ್ರೆ ಇಂಬ್ಯಾಲೆನ್ಸ್ ಆಗ್ತೈತೆ. ಸಿಂಪಲ್. ಸೊ ಇಲ್ಲಿ ಕಮ್ಯುನಿಕೇಷನ್ನು ಇಲ್ಲ, ಅಂದರೆ ಮಾತುಕತೆನೂ ಇಲ್ಲ, ಇಲ್ಲಿ ಎಮೋಷನ್ಸೂ ಇಲ್ಲ ಇಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಇಲ್ಲಿ. ಸೊ ಮನಸ್ಸು ಮೈಂಡು ಎರಡು ಒಂಥರನೇ ಯೋಚನೆ ಮಾಡ್ತಾ ಅದಾವು. ಇಲ್ಲಿ ಮನಸ್ಸು ಅಂದ್ರೆ ಎಮೋಷನ್ಸ್, ಮೈಂಡ್ ಅಂದರೆ ಬುದ್ಧಿ. ಸೊ ಅದು ಇಲ್ಲಿ ಯೋಚನೆ ಮಾಡ್ತೈತಿ, ಇಲ್ಲಿ ಮನಸ್ಸನ್ನು ಹೇಳ್ತೈತಿ. ನೋಡ್ರಿ ಯಾರ್ಯಾರ ರಿಲೇಷನ್ಶಿಪ್ ಒಳಗೆ ಹಿಂಗಾಗೈತಿ, ಸೀರಿಯಸ್ನೆಸ್ ಆಗಿ ಕುತ್ಕೊಂಡು ಮಾತಾಡ್ಕೊಳ್ರಿ, ಓಪನ್ ಅಪ್ ಆಗಿ ಮಾತಾಡ್ಕೊಳ್ರಿ. ಸರಿ ಹೋದ್ರು ಹೋಗ್ಬೋದು ನಿಮ್ಮ ರಿಲೇಷನ್. 2 ಆಫ್ ಕಪ್ಸ್ ಇನ್ ರಿವರ್ಸ್. ಎಷ್ಟು ಚೆನ್ನಾಗಿತ್ತು ನಿಮ್ಮ ರಿಲೇಷನ್ಶಿಪ್. ಮೊದಲಿಗೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದ್ರಿ, ಇಬ್ಬರು ಸಪೋರ್ಟಿವ್ ಆಗಿದ್ರಿ. ಸುಮ್ಮನೆ ಒಂದು ಸಣ್ಣ ಸಣ್ಣ ಕಾರಣಗಳಿಂದ ನಿಮಗೆ ನೀವೇ ದೂರ ಮಾಡ್ಕೊಂತ ಹೋದ್ರಿ. ಅದನ್ನ ಯಾಕೆ ದೂರ ಆಯ್ತು, ಬಂದಿದ್ದ ಇಶ್ಯೂನ, ಬಂದಿದ್ದ ಒಂದು ಪ್ರಾಬ್ಲಮ್ನ ಇದು ಯಾಕೆ ಹಿಂಗಾತು ಅಂತ ಒಬ್ರಿಗೊಬ್ರು ಮುಚ್ಚಿಟ್ಕೊಂಡ್ಬಿಟ್ರೆ, ನೀವು ಕೇಳಿಲ್ಲ ಅವರು ಕೇಳಿಲ್ಲ, ಇನ್ನೊಬ್ರು ಏನೋ ಹೇಳಿದ್ರು ಕೇಳಿದ್ರೆ, ಎಬ್ರಿಗಿದ್ರು ಎದ್ರಿಗೆ ಕುಂತು ಇದು ಹಿಂಗಾಗಿತ್ತು ಹಿಂಗಾಗಿತ್ತು ನಾ ಹಿಂಗೆ ಮಾಡಿದೆ ಓಕೆ ಮುಗೀತು, ಅಲ್ಲಿಗೆ ಸಾಲ್ವ್ ಮಾಡ್ಕೊಂಡ್ಬಿಟ್ರೆ ಏನೂ ಪ್ರಾಬ್ಲಮ್ಮೇ ಇದ್ದಿದ್ದಿಲ್ಲ. ಮನಸ್ಸಿನಾಗ ಮಂಡಿಗೆ ತಿನ್ನೋದಂತಾರೆ ಗೊತ್ತಾ. ಸೊ ಮನಸ್ಸು ಏನು ಹೇಳ್ತಾ ಐತಿ, ಮೈಂಡ್ ಏನು ಹೇಳ್ತಾ ಐತಿ. ಮನಸ್ಸು ಇನ್ನೂ ಅಟ್ರಾಕ್ಷನ್ ಒಳಗೆ ಐತಿ. ಫ್ಯಾಮಿಲಿ ಇಶ್ಯೂಸು ಭಾಳ ಇರ್ಬೇಕಿಲ್ಲ. ಹೊಸ ಪ್ರೀತಿ ಬರುವಂಥ ಚಾನ್ಸಸ್ ಭಾಳ. ಮನಸ್ಸು ಹೇಳ್ತಾ ಇತ್ತು ಹೊಸ ಪ್ರೀತಿಗೆ ಹೋಗ್ಲಾ ಅಂತ. ಎಕ್ಸ್ಪ್ರೆಸ್ ಯುವರ್ ಲವ್, ಕೆಮಿಸ್ಟ್ರಿ, ಅನ್ರಿಕ್ವೆಟೆಡ್ ಲವ್, ಸಪ್ರೇಷನ್ ಅಂತ ಬಂತು ಇವತ್ತು. ನೋಡ್ರಿ ಯಾವ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ ನೀವು. ಆಲ್ರೆಡಿ ಸಪ್ರೇಟ್ ಆದರ ಬಗ್ಗೆನೇ ನೋಡ್ತಿದ್ದೀರಿ ನೋಡ್ರಿ ಭಾಳ ಜನ. ಫ್ಯಾಮಿಲಿ ಇಶ್ಯೂಸ್ ಅದಾವಿಲ್ಲೇ ನಿಮ್ಮ ರಿಲೇಷನ್ಶಿಪ್ ಒಳಗೆ. ಒಬ್ಬೊಬ್ಬರಿಗೆ ಹೊಸ ಪ್ರೀತಿನ ನಿಮ್ಮ ಜೀವನದೊಳಗೆ ಎಂಟ್ರ್ ಆಗಿರ್ಬೋದು ಭಾಳ ಜನರಿಗೆ. ಬಟ್ ಆದರೆ ಈ ವ್ಯಕ್ತಿ ಜೊತೆಗೆ ಅಟ್ರಾಕ್ಷನ್ ಅಂತೂ ಕಮ್ಮಿ ಆಗಿಲ್ಲ, ಭಾವನೆಗಳು ಕಮ್ಮಿ ಆಗಿಲ್ಲ ಒಳಗೆ. ಅದನ್ನು ಕೆಲವೊಂದು ವಿಷಯಗಳದಾವಲ್ಲ ಅವನ್ನ ಕಿರಿಕಿರಿ ಮಾಡ್ಕೊಂಡ್ಕೊಳ್ಳೆ ಮತ್ತೆ ಯಾಕೆ ಬೇಕು ಬಿಡೋ ಅನ್ನಂಗೆ ಆಕತಿ. ಸೊ ನೋಡ್ರಿ ಮೈಂಡ್ ಹೇಳ್ತಾ ಐತಿ ಹೋಗಿ ಎಕ್ಸ್ಪ್ರೆಸ್ ಮಾಡಿರಿ, ನಿಮ್ಗೆ ಏನು ಬೇಕು ಅದನ್ನು ಎಕ್ಸ್ಪ್ರೆಸ್ ಮಾಡಿರಿ. ಎಕ್ಸ್ಪ್ರೆಸ್ ಯುವರ್ ಲವ್. ನೀವು ಹೇಳ್ಬೇಕು, ಅವ್ರು ಹೇಳ್ಬೇಕು. ಇಬ್ಬರದು ಕೆಮಿಸ್ಟ್ರಿ ಚೆನ್ನಾಗೈತಿ, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗೈತಿ. ಬಟ್ ಈಗ ಕೆಲವೊಂದು ವಿಷಯಗಳಿಂದಾಗಿ ನಿಮ್ಮೊಳಗೆ ಅದು ಮುಚ್ಚಿಟ್ಕೊಂಡ್ಬಿಟ್ಟಿರ, ಅದನ್ನ ಅಂತ ಹೋಗ್ಬಿಟ್ಟದ. ಅದು ನಿಮ್ಮ ಆ ಪ್ರೀತಿ, ಮೊದಲಿದ್ದ ಪ್ರೀತಿ, ಅಟ್ರಾಕ್ಷನ್, ಕೆಮಿಸ್ಟ್ರಿ. ಸೊ ರೀಸನ್ಸ್ ಅಂದ್ರೆ ಹೇಳಿ ನಾನಿಲ್ಲೇ. ಸೊ ಫ್ಯಾಮಿಲಿ ಇಶ್ಯೂಸ್ ಇದ್ರೆ ಹೋಗಿ ಕುತ್ಕೊಂಡು ಮಾತಾಡ್ಕೊಳ್ರಿ.
ಮೂರರ ಮಾತು ಕೇಳ್ಕೊಂಡಿದ್ರಿ ನಿಮ್ಮ ಜೀವನದಾಗೆ ನ್ಯೂ ಎಂಟ್ರಿ ಆಗ್ಯಾರಿಲ್ಲ ಭಾಳ ಜನರಿಗೆ. ಮನಸ್ಸು ಹೇಳ್ತಾ ಇದ್ದು ಬೇರೆ ಹೋಗ್ಬಿಡಲಿ ನಾನು ಸಾಕಿದಕ್ಕೆ ಎಂಡ್ ಮಾಡಿಬಿಡೋಣ ಅಂತ, ಬಟ್ ಮನಸ್ಸು ಕೇಳಾಕತ್ತಿಲ್ಲ ಅದನ್ನು ಅಷ್ಟು ಅದು ಥಾಟ್ ಬಂದ್ರೂ ಮನಸ್ಸು ಕೇಳ್ತಾ ಇಲ್ಲ. ಸೊ ಬೆಟರ್ ಕೂತ್ಕೊಂಡು ಸರಿ ಮಾಡ್ಕೊಳ್ರಿ. ಇಲ್ಲ ರೀ ಸರಿನೇ ಆಗಿಲ್ಲ ಅಂದರೆ ನಿಮ್ಮ ಇಷ್ಟ, ಮುಂದೆ ಹೋಗ್ಬೋದು. ಸೊ ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ 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 ಎಕ್ಸ್ಪ್ರೆಸ್ ಯುವರ್ ಲವ್. ಓಕೆ, ನ್ಯೂ ಲವ್ ಬೇಕು ಜೀವನಕ್ಕಂದ್ರೆ ನ್ಯೂ ಲವ್ ಅಂತ ಕಮೆಂಟ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡಿ ಕ್ಲೇಮ್ ಮಾಡ್ಕೊಳ್ರಿ. ಇಲ್ಲ ನಾವು ಸರಿ ಮಾಡ್ಕೊತೇವ್ರಿ, ಇದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಕೊತೇವೆ, ನಾವು ಮಾತಾಡ್ತೇವೆ ಅನ್ನೋರು ಎಕ್ಸ್ಪ್ರೆಸ್ ಯುವರ್ ಲವ್ ಅಂತ ಮಾಡಿರಿ. ಕೆಮಿಸ್ಟ್ರಿ ಚೆನ್ನಾಗಿರಲಿ ಅನ್ನೋರು ಕೆಮಿಸ್ಟ್ರಿ ಅಂತ ಮಾಡಿರಿ. ಅಟ್ರಾಕ್ಷನ್ ಈಸ್ ಅಟ್ರಾಕ್ಷನ್. ಓಕೆ, ರೊಮ್ಯಾಂಟಿಕ್ ಅಟ್ರಾಕ್ಷನ್ ಭಾಳ ದಿನ ಉಳಿಯಂಗಿಲ್ಲ. ಸೊ ಕೆಮಿಸ್ಟ್ರಿ ಚೆನ್ನಾಗಿರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರಬೇಕು. ಫ್ಯಾಮಿಲಿ ಇಶ್ಯೂಸ್ ಲಘುನ ಹೀಲಪ್ ಆಗಲಿ ಅಂತ ಮಾಡಿರಿ. ಸೊ ಗೈಡೆನ್ಸ್, ನಿಮ್ಮ ಜೀವನದಾಗ ಏನು ಚೇಂಜಸ್ ಆಗ್ತದವೋ ಅದನ್ನು ಒಪ್ಕೊಳೋದು ಕಲೀರಿ. ನಿಮ್ಮೊಳಗೆ ಏನು ಚೇಂಜಸ್ ಆಗ್ತದವೋ, ನಿಮ್ಮ ರಿಲೇಷನ್ಶಿಪ್ ಒಳಗೆ ಕೆಲವೊಂದು ಏನು ಚೇಂಜಸ್ ಆಗ್ತದವೋ ಸೆಲ್ಫ್ ಲವ್ ಮಾಡ್ಕೊಳೋದು ಕಲೀರಿ. ಲವ್ ಯುವರ್ ಸೆಲ್ಫ್ ಫಸ್ಟ್. ಚೆನ್ನಾಗಿ ಅನಿಸಿಲ್ಲ ಅಂದರೆ ಚೆನ್ನಾಗಿ ಅನಿಸಿಲ್ಲ, ನನಗಿದು ಬೇಡ ನೋ ಅನ್ನೋದು ಕಲೀರಿ ಅಂತ ನಿಮ್ಗೆ ಹೇಳ್ತಿದ್ದಾರೆ. ಬೌಂಡ್ರಿ ಸೆಟ್ ಮಾಡ್ಕೊಳ್ರಿ ಅಂತ ಹೇಳ್ತಿದ್ದಾರೆ. ಸೊ ಡೋಂಟ್ ವರಿ, ಈ ಸಿಚುವೇಶನ್ನ ಒಂದು ನ್ಯಾಯಯುತವಾಗಿ ಇದಕ್ಕೊಂದು ನ್ಯಾಯ ಸಿಗ್ತತಿ ಈ ರಿಲೇಷನ್ಶಿಪ್ಪಿಗೆ. ಸಿಚುವೇಶನ್ ವಿಲ್ ಬಿ ಹ್ಯಾಂಡಲ್ಡ್ ಇನ್ ಅ ಫೇರ್ ಆ್ಯಂಡ್ ಜಸ್ಟ್ ಮ್ಯಾನರ್ ಅಂತಂದ್ರೆ ನ್ಯಾಯಯುತವಾಗಿ, ನಿಮಗೆ ಹೆಂಗೆ ಬೇಕಂಗಲ್ಲ. ದೇವರ ಕೋರ್ಟ್ ಒಳಗೆ ಹೋದಾಗ ಅದು ಏನು ನ್ಯಾಯ ಆಕತ್ತೆ ಅದ ನ್ಯಾಯ, ತೀರ್ಪು. ಸೊ ಮೆಡಿಟೇಷನ್ ಮಾಡೋದು ಕಲೀರಿ. ಭಾಳ ಕಿರಿಕಿರಿ ಮಾಡ್ಕೊಳಕತ್ತಿದ್ರಿ ಮನಸ್ಸು ಅಂತಂದ್ರೆ ಮೆಡಿಟೇಷನ್ ಮಾಡಿರಿ, ಸಮಾಧಾನ ಇರ್ರಿ. ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳೋದು ಕಲೀರಿ. ಫಸ್ಟ್ ನಿಮ್ಮ ಕಡೆ ಕೇರ್ ಮಾಡ್ಕೊಳೋದು ಕಲೀರಿ. ಸೆಲ್ಫ್ ಲವ್ ಈಸ್ ನಾಟ್ ಸೆಲ್ಫಿಶ್, ಸ್ವಾರ್ಥ ಅಲ್ಲದು. ಸೆಲ್ಫ್ ಲವ್ ಈಸ್ ಅ ಮಸ್ಟ್. ನಾನು ಖುಷಿಯಾಗಿ ಹೆಂಗಿರಬೇಕು, ನಾನು ಹೆಂಗೆ ಸಮಾಧಾನ ಇರಬೇಕು, ನನ್ನನ್ನು ಹೆಂಗೆ ಚೆನ್ನಾಗಿ ನೋಡ್ಕೋಬೇಕು, ಇದನ್ನು ಯಾವಾಗ ಕಲಿತೀರಲ್ಲ ಅವಾಗ ಇನ್ನೊಬ್ರು ನೀವು ಹಂಗೆ ನೋಡ್ಕೋಬೋದು. ನೀವು ಇನ್ನೊಬ್ರು ನಿಮ್ಮ ಹಂಗೆ ನೋಡ್ಕೊಳೋದು ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ನಿಮ್ಮನ್ನು ಯಾರಾದ್ರೂ ತಪ್ಪಾಗಿ ಟ್ರೀಟ್ ಮಾಡಿದ್ರು, ನಿಮಗೇನೋ ಹರ್ಟ್ ಮಾಡೋಕೆ ಬಂದರು, ಏನೋ ಮಾತಾಡಿದ್ರು, ಯಾಕಂದ್ರೆ ನೀವು ಸೆಲ್ಫ್ ಲವ್ ಇರೋದ್ರಿಂದ ನೀವು ಅದನ್ನು ನೋ ಅಂತ ಹೇಳೋದು ಕಲಿತೀರಿ. ಅವಾಗ ಯು ಕಾಂಟ್ ಟ್ರೀಟ್ ಮೀ ಲೈಕ್ ದಿಸ್ ಅಂತ ಹೇಳೋದು ಕಲಿತೀರಿ. ಅವಾಗ ಇನ್ನೊಬ್ರು ಹಂಗೆ ನಿಮ್ಗೆ ಟ್ರೀಟ್ ಮಾಡೋಕೆ ಬರೋಂಗಿಲ್ಲ. ಅವಾಗ ಒಂದು ಸಲ ಯೋಚನೆ ಮಾಡ್ತಾರೆ, ನಿಮ್ಗೇನಾರು ಅನ್ಬೇಕಂದ್ರೆ, ನಿಮ್ಮ ಜೊತೆಗೆ ಏನಾರು ಒಂದು ಕೆಟ್ಟದಾಗ ನಡ್ಕೋಬೇಕಂದ್ರೆ. ಸೊ ನಿಮ್ಮೊಳಗೂ ಭಾಳ ಚೇಂಜಸ್ ಆಗ್ತದೆ ಅನಿಸುತ್ತೆ. ಒಳ್ಳೆ ಚೇಂಜಸ್, ಅದ್ರ ಕಡೆ ಲಕ್ಷ್ಯ ಕೊಟ್ಕೊಂಡು ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ರಿ. ಸಿಚುವೇಶನ್ ತಾನೇ ಸರಿ ಆಗ್ತದ. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಅವೇಕನ್ ಟಾರೋ ವಿತ್ ನಿಖಿತಾ. ಇದು ನಿಮ್ಮದೇ ಆದಂಥ ಸ್ಪೇಸು. ಇಲ್ಲಿ ನಿಮಗೆ ಕನ್ನಡ ಒಳಗನ ಎಲ್ಲ ಟ್ಯಾರೋ ರೀಡಿಂಗ್ಸ್ ಸಿಗ್ತದವು. ಸೊ ಡೈಲಿ ಮೆಸೇಜಸ್ ಸಿಗ್ತದವು, ಹೀಲಿಂಗ್ ಎನರ್ಜಿ ಸಿಗ್ತದವು, ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಸಿಗ್ತಾ ಐತೆ, ಏಂಜಲ್ಸ್ ಕಡೆಯಿಂದ ಗೈಡೆನ್ಸ್ ಸಿಗ್ತಾ ಐತೆ. ಸೊ ಅದನ್ನು ನೋಡಿಕೊಂಡು ನಿಮ್ಮ ಜೀವನನ ಅಪ್ಗ್ರೇಡ್ ಮಾಡ್ಕೊಳ್ರಿ ಅಷ್ಟೆ. ಗೈಡೆನ್ಸ್ ತೊಗೊಳ್ರಿ. ನಾವು ಯಾವ ದಾರಿ ಒಳಗೆ ಹೋಗಬೇಕು, ಯಾವ ದಾರಿ ಒಳಗೆ ಹೋಗ್ಬಾರ್ದು, ಆರಾಮ್ ಶಾಂತಿ ಇರ್ಬೇಕಂದ್ರೆ ಅಪ್ಗ್ರೇಡ್ ಮಾಡ್ಕೊಳ್ರಿ. ಸೊ ನಾಳೆ ಇನ್ನೊಂದು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಹ್ಯಾವ್ ಅ ಹ್ಯಾಪಿ ಡೇ. ದಿಸ್ ಈಸ್ ಇಂಪಾರ್ಟೆಂಟ್. ಥ್ಯಾಂಕ್ ಯು.